ಆನ್ಲೈನ್ ಮೂಲಕ ನಾವು ಅನೇಕ ವಸ್ತುಗಳನ್ನು ತರಿಸ್ತೀವಿ. ಬಂದ ವಸ್ತು ಪ್ಯಾಕಿಂಗ್ದೊಳಗೆ ಸರಿಯಾಗಿ ಐತೋ ಇಲ್ಲೋ ಅಂಥೇಳಿ ನೋಡಿಕೊಳ್ಳುವ ಪುರ್ಸೊತ್ತು ನಮಗೆ ಇರೋದಿಲ್ಲ. ಡೆಲಿವರಿ ಬಾಯ್ ಕೊಟ್ಟು ಹೋದ ಮೇಲೆ ನಾವು ಪ್ಯಾಕಿಂಗ್ ಒಡೆದು ನೋಡಿದ್ರೆ ನಾವು ಆರ್ಡ್ರ್ ಹಾಕಿದ್ದ ಒಂದು ವಸ್ತು, ಬಂದಿದ್ದ ಒಂದು ವಸ್ತು, ಹಿಂಗೆ ಕೆಲವೊಂದು ಸಲ ಆಗ್ತಿರ್ತೈತಿ. ಮೊಬೈಲ್ ಫೋನ್ ಅಂತ ತರಿಸಿದವ್ರಿಗೆ ಸಾಬೂನು ಬಿಲ್ಲೆ ಬಂದು ಉದಾಹರಣೆಗಳು ಅದಾವ. ಅವು ವರದಿ ಆಗ್ಯಾವ. ಅವು ಎಷ್ಟು ಕರೆನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೂ ನಮ್ಮ ಎಚ್ಚರದಾಗ ನಾವು ಇರಬೇಕು. ನಾವು ಕೊಟ್ಟ ಹಣಕ್ಕೆ ತಕ್ಕಂಗೆ ನಮಗೆ ವಸ್ತು ಲಭ್ಯ ಆಗಬೇಕು. ಅದಕ್ಕೆ ಒಂದು ಏನು ಮಾಡಬೇಕಪ್ಪ ಅಂದ್ರೆ ನಾವು ಯಾವುದೇ ವಸ್ತುವನ್ನು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ದಿಂದ ಅಥವಾ ಇನ್ನು ಯಾವುದೇ ಮೂಲದಿಂದ ತರಿಸಿದ್ರೆ ಆ ಪಾರ್ಸಲ್ ಪ್ಯಾಕಿಂಗನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅದು ಒರಿಜಿನಲ್ ಪ್ಯಾಕಿಂಗ್ ಐತೋ ಅಥವಾ ಮತ್ತೆಲ್ಲಿ ಬಿಚ್ಚಿ ಮತ್ತೊಮ್ಮೆ ಮಾಡಿದ್ದೈತೋ ಅನ್ನೋದನ್ನು ನೋಡಬೇಕು. ಮತ್ತು ಅದ್ರ ಮೇಲೆ ಬಾರ್ಕೋಡ್ ಇರ್ತೈತಿ. ಅದನ್ನು ಬಾರ್ಕೋಡನ್ನು ಪರಿಶೀಲಿಸಬೇಕು. ಅದನ್ನು ಸಾಧ್ಯ ಆದ್ರೆ ಅದನ್ನು ಬಿಚ್ಚೋಕ್ಕಿಂತ ಮೊದಲು ಅದನ್ನು ಮೊಬೈಲ್ನ್ಯಾಗ, ಈಗ ಎಲ್ಲರ ಕೈಯಾಗ ಆಂಡ್ರಾಯ್ಡ್ ಮೊಬೈಲ್ ಅದಾವ, ಮೊಬೈಲ್ನಾಗ ಶೂಟಿಂಗ್ ಮಾಡ್ಕೋತನ ಬಿಚ್ಚಬೇಕು. ಹಂಗೆ ಬಿಚ್ಚಿದಾಗ ಅಕಸ್ಮಾತ್ ಅದರೊಳಗೆ ನಾವು ಆದೇಶ ಮಾಡದೇ ಇರುವಂಥ ಬೇರೆ ವಸ್ತು ಇತ್ತಂದ್ರೆ ನಾವು ಆ ಕಂಪ್ನಿಗೆ ತಕರಾರು ಮಾಡೋಕ್ಕೆ ಹಾದಿ ಸುಲಭ ಆಕತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಜನಜಾಗೃತಿಯಾಗಿ ಈ ವಿಡಿಯೋ ಮಾಡೀನಿ. ಇನ್ನು ಪೆಟ್ರೋಲ್ ಪಂಪ್ನಾಗೂ ಕೆಲವೊಂದು ರೀತಿ ಮೋಸ ಮಾಡ್ತಿರ್ತಾರೆ. ಆ ಬಗ್ಗೆನೂ ನಿಮಗೆ ಹೇಳಬೇಕು ಅನ್ನುವಂಥ ಕುತೂಹಲ ನನಗೈತಿ. ಅದನ್ನೂ ಸಹಿತ ನಿಮ್ಮ ಮುಂದೆ ತೆರೆದಿಡ್ತನು. ಧನ್ಯವಾದಗಳು. ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಗ್ರಾಹಕರು ಜಾಗೃತರಾಗಿರಿ.